ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಮಾರಕ HIV ಸೋಂಕು ಕಂಡುಬರುತ್ತಿದೆ. ಯುವಜನತೆ ಜಾಗೃತರಾಗಿರಬೇಕು ಎಂದು ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆ ಅರವಳಿಕೆ ತಜ್ಞ ಡಾಕ್ಟರ್ ಚಂದ್ರಶೇಖರ್ ದಂಡಿನ್ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾವಿದ್ಯಾಲಯದ ಕುವೆಂಪು ಸಭಾಂಗಣದಲ್ಲಿ ವಿಶ್ವ HIV ಏಡ್ಸ್ ದಿನಾಚರಣೆ ಅಂಗವಾಗಿ ಮಂಗಳವಾರ ಪದವಿ ಕಾಲೇಜು ICTC ನಮ್ಮ ಕ್ಲಿನಿಕ್ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿ ಜೀವನ ದಿನಗಳು ಅತಿ ಕಡಿಮೆ ದಿನಗಳಾಗಿವೆ. ಈ ಬಂಗಾರದ ದಿನಗಳಲ್ಲಿ ಹೆಚ್ಚು ಶ್ರಮ ವಹಿಸಿ ವಿದ್ಯಾಭ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನಾ ರಂಗಗಳಲ್ಲಿ ಉನ್ನತ ಹುದ್ದೆ ಅಲಂಕರಿಸುವ ಮುಖೇನ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿದೆ. ಒಬ್ಬರ ರಕ್ತದಿಂದ ರಕ್ತಕ್ಕೆ ಹರಡುವ ಈ HIV ಕಾಯಿಲೆಗೆ ಒಳಪಟ್ಟವರು ಬಳಸಿದ ಸಿರಿಂಜ್ ಮತ್ತೊಬ್ಬರಿಗೆ ಬಳಸಿದಾಗ ಅಸುರಕ್ಷಿತ ಲೈಂಗಿಕ ಕ್ರಿಯೆಗೊಳಪಟ್ಟಾಗ ಈ ರೋಗ ಹರಡುತ್ತದೆ. ಈ ನಿಟ್ಟಿನಲ್ಲಿ ಯುವಜನತೆ ಜಾಗೃತರಾಗಿರಬೇಕು. ಯುವಜನತೆ ಭಾರತದ ಭವಿಷ್ಯ ಎಂಬುದನ್ನು ಅರಿತು ಆರೋಗ್ಯವಂತ ಜೀವನ ಕಾಪಾಡಿಕೊಳ್ಳಬೇಕು, ತಂದೆ ತಾಯಿಗಳ ಕೀರ್ತಿ ತರಬೇಕು ಎಂದು ಸಲಹೆ ನೀಡಿದರು. ಸರ್ಕಾರಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವ ಡಾಕ್ಟರ್ ದಾನಿ ಸರ್ ಅವರೇ, ಈ ದಾನಿ ಸರ್ 15-20 ವರ್ಷ ನನಗೆ ಪರಿಚಯ ಇದೆ. ಬಹಳ ಆತ್ಮೀಯರು, ಅವರಿಗೆ ಬಹಳಷ್ಟು ಗೌರವ ಇದೆ. ಮತ್ತೆ ಈ ಕಾಲೇಜಿನ ಸಿಬ್ಬಂದಿಯವರೇ ಮತ್ತು ನಮ್ಮ ಆಸ್ಪತ್ರೆ ಸಿಬ್ಬಂದಿಯವರೇ ಮತ್ತು ಕಾಲೇಜಿನ ಮಕ್ಕಳೇ, ಇಂದು ವಿಶ್ವ ಏಡ್ಸ್ ದಿನಾಚರಣೆ ಹೆಸರು ಒಂದಕ್ಕಿರೋದು, ಬಟ್ ಮುಂಜಾಗ್ರತವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವಿದು ಕಾಲೇಜಿಗೆ ಯಾಕೆ ಬರ್ಬೇಕಾಗಿತ್ತು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏಡ್ಸ್ ಕಂಡು ಬರ್ತಿರೋದು 20s and above ಏಜ್ ಗ್ರೂಪ್ ಕಂಡು ಬರ್ತಾ ಇದೆ. ನಮ್ಮ ಆಸ್ಪತ್ರೆ ಸಿಬ್ಬಂದಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಏಡ್ಸ್ ಬರುತ್ತಪ್ಪ ಅಂದ್ರೆ, ಒಂದು ಇಂಜೆಕ್ಷನ್ ಇಂದ. ನೀವು ಇದನ್ನ ಹೆಂಗ ತಡೆಗಟ್ಟಬೇಕಪ್ಪ ಅಂದ್ರೆ, ನೀವು ಎಲ್ಲೇ ಹೋಗ್ಲಿ, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿ, ನೀವು ಹಳ್ಳಿಯಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ, ಪ್ರೈವೇಟ್ ಕ್ಲಿನಿಕ್ ಮಾಡಿಸ್ಕೊಳ್ಳಿ, ಏನೇ ಇಂಜೆಕ್ಷನ್ ಮಾಡ್ಕೊಳ್ಳೋ ಮುಂಚೆ ಇದು ಸಿರಿಂಜು ಹೊಸದ, ಅದು ಡಿಸ್ಪೋಸಬಲ್ ಆಗಿರಬೇಕು, ಮೇಲೆ ಪ್ಲಾಸ್ಟಿಕ್ ಕವರ್ ರ್ಯಾಪರ್ ಆಗಿರಬೇಕು. ನಿಮ್ಮ ಎದುರುಗಡೆಗ ಹಿಂಗ ಕವರ್ ಓಪನ್ ಮಾಡಿ ಸಿರಿಂಜ್ ತೆಗಿಬೇಕು. ಮತ್ತೆ ಎಲ್ಲೇ ರಕ್ತ ಪರೀಕ್ಷೆ ಮಾಡಿಸ್ತೀರಿ ಅಲ್ಲಿ ಸಹ ನಿಮ್ಮ ಎದುರುಗಡೆ ಅದು ಪ್ಲಾಸ್ಟಿಕ್ ಓಪನ್ ಮಾಡಿ. ಕೊಪ್ಪಳ ವಿಶ್ವವಿದ್ಯಾಲಯ ಕುಲಸಚಿವ ಪ್ರಾಚಾರ್ಯ ಡಾಕ್ಟರ್ SV ಡಾಣಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಕುರಿತು ಜಾಗೃತಿ ಮೂಡಿಸಿದರು. ICTC ಸಮಾಲೋಚಕರಾದ ವಿಜಯಲಕ್ಷ್ಮಿ ಚನ್ನಬಸಪ್ಪ ಅವರು HIV ನಿಯಂತ್ರಣ ಹಾಗೂ ಅದರಿಂದಾಗುವ ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ವಿದ್ಯಾರ್ಥಿನಿಯರು ಉಚಿತ ಆರೋಗ್ಯ ತಪಾಸಣೆಗೆ ಒಳಪಟ್ಟರು. BGS ಪ್ಯಾರಾಮೆಡಿಕಲ್ ಕಾಲೇಜಿನ ಶ್ರೀಶೈಲವಾದಿ ಪ್ರಯೋಗಶಾಲಾ ತಂತ್ರಜ್ಞ AS ಅಂತರಗಂಗಿ, RKSK ಸಲಹೆಗಾರ KS ಮಾಗಿ, ಸಹಾಯಕ ಪ್ರಾಧ್ಯಾಪಕರಾದ ವಿಶ್ವನಾಥ್ H ಕೋಳೂರ್, ಅನಿತಾ M ಪಾಟೀಲ್, ದುರ್ಗೇಶ್, ಉಪನ್ಯಾಸಕರಾದ ಸಕ್ಕುಬಾಯಿ, ಶಿವರಾಜ್ ಕೋಳೂರು ಉಪಸ್ಥಿತರಿದ್ದರು. ಉಪನ್ಯಾಸಕ ಈರಪ್ಪ ದ್ಯಾಮವ್ವನಗುಡಿ ಕಾರ್ಯಕ್ರಮ ನಿರೂಪಿಸಿದರು. ಎಲ್ಲರಿಗೂ ಮುಂಜಾನೆ ನಮಸ್ಕಾರ. ವೇದಿಕೆಗೆ ಆಶೀರ್ವಾದ ಕಾಲೇಜಿನ ಪ್ರಾಚಾರ್ಯರೇ, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ, ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿಗಳೇ, ಹಾಗೂ ICTC ಸಿಬ್ಬಂದಿ ವರ್ಗದವರೇ, ಹಾಗೂ ನಮ್ಮ ಕ್ಲಿನಿಕ್ನ ಸಿಬ್ಬಂದಿ ವರ್ಗದವರೇ, ಹಾಗೂ ಡಿಗ್ರಿ ಕಾಲೇಜಿನ ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ, ಎಲ್ರಿಗೂ ವಿಶ್ವ ಏಡ್ಸ್ ದಿನ ಅಂತಂದು ಡಿಸೆಂಬರ್ 1ರಂದು ನಾವು ಆಚರಿಸ್ತಾ ಇದ್ದೀವಿ. ನಾವು ಇಲ್ಲಿ ಕುಷ್ಟಗಿ ಪಟ್ಟಣದಲ್ಲಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ವೇದಿಕೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಮಾಡಿದರೆ ಸೂಕ್ತ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿದ್ದು ನಿಮ್ಮ ಕಾರ್ಯಕ್ರಮ. ಸರಿ, ಇವಾಗ HIV ಏಡ್ಸ್ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ಒಂದು ಕೆಸಾಸ್ ಅಡಿಯಲ್ಲಿ ಇರ್ತಕ್ಕಂಥ, ನಾವು ನ್ಯಾಷನಲ್ ಲೆವೆಲ್ ಏನಾಗ್ತೀವಿ ನ್ಯಾಕೋ ಅಂತ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ. ಸ್ಟೇಟ್ ನಲ್ಲಿ ಕೆಸಾಸ್ ಅಂತ ಇದೆ. ಇದು ನಮ್ಮ ಕೆಸಾಸ್ ಏನಿದೆ 1997ರಲ್ಲಿ ಮೊದಲಾಗಿದ್ದು ಆರಂಭವಾಯಿತು. ಈ ಆರಂಭ ಆದ ವರ್ಷದಲ್ಲಿ ನಾವು ಏನ್ ಹೇಳ್ಬೇಕಂತ ವಿಚಾರ ಬಂದಾಗ ಇದಲ್ಲ, ಮೊದಲು ನಮ್ದು 2 ರೀತಿಯಿಂದ ವಿಚಾರ ಮಾಡಲಾಗಿದೆ. ಇವಾಗ ಕರ್ನಾಟಕ ಎಲ್ಲಿದೆ ಅಂತ, ಭಾರತ ಎಲ್ಲಿದೆ ಅಂತ. ಕುಷ್ಟಗಿ
ಎಲ್ಲಿದೆ ಅಂತ. ಯಾಕಂತಂದ್ರೆ ನಾವು ಅನ್ಕೊಂಡ್ಬಿಟ್ಟಿದೀವಿ ಕುಷ್ಟಿಗೆ ಬಹಳ ದೂರ ಐತಿ ದೇಶದಿಂದ ಜಗತ್ತಿನಿಂದ ಬಹಳ ದೂರ ಐತಿ ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ವಾಸ್ತವವಾಗಿ ಜಗತ್ತಿನಲ್ಲಿ ನಾವು ಒಬ್ಬರಾಗಿದ್ದೀವಿ. ಈ HIV AIDS ಕ್ಷೇತ್ರದಲ್ಲಿ ಅತಿ ಮುಂದುವರೆದ ಕ್ಷೇತ್ರಗಳು ಅಂತ ಹೇಳಿದ್ರೆ, ಮುಂದುವರೆದ ರಾಷ್ಟ್ರಗಳು, ಮುಂದುವರೆದ ದೇಶಗಳು ಅಂತ ಹೇಳಿದ್ರೆ HIV ಕ್ಷೇತ್ರದಲ್ಲಿಯೂ ಆ ರೀತಿ ವಿದೇಶ ಬಂದಿದೆ. ಯಾಕಂದ್ರೆ ಭಾರತ ದೇಶದಲ್ಲಿ ನಾವು ಬರೀ 5 ರಾಜ್ಯಗಳನ್ನು ಹೇಳ್ತಾ ಇದ್ದೀವಿ. ಇನ್ನು HIV ಪ್ರಿವೆನ್ಸ್ ರೇಟ್ ಹೆಚ್ಚಿರುವಂತದ್ದು ಅವು ಯಾವ್ಯಾವಪ್ಪ ಅಂತಂದ್ರೆ ಮಿಜೋರಾಂ, ಸಣ್ಣ ರಾಷ್ಟ್ರ, ಸಣ್ಣ ದೇಶದ ರಾಜ್ಯ ಮಿಜೋರಾಂ, ಮೇಘಾಲಯ, ನೆಕ್ಸ್ಟ್ ಬರೋದೇ ಕರ್ನಾಟಕ, ಅದಾನಂತರ ನಾಗಾಲ್ಯಾಂಡ್, ತ್ರಿಪುರ. ಅವುಗಳಲ್ಲಿ ರಾಜ್ಯಗಳು ಎಷ್ಟು ಅಂದದವ ಅಂದ್ರೆ ನಮ್ದು 2-3 ಜಿಲ್ಲೆಗಳು ಕೂಡಿಸ್ಬಿಟ್ರೆ ಒಂದು ರಾಜ್ಯಗಳಾಗ್ತಾವು. ಅಷ್ಟು ಸಣ್ಣ ರಾಜ್ಯಗಳು. ಆದ್ರೆ ಕರ್ನಾಟಕ ಮೊದಲೇ ಹಂತದಲ್ಲಿದೆ. ನಾವೆಲ್ಲ ಹೇಳ್ತಾ ಇರ್ತೀವಿ ಭಾರತದಲ್ಲಿ ಸ್ವತಂತ್ರ ದೇಶ, ನಮ್ಮ ನಾಡು ಹೇಳ್ತಾ ಇರ್ತೀವಿ. ಆದ್ರೆ HIV ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಾವು HIV ಹೊಂದಿದ್ದೀವಿ. ಆದ್ರೆ ಇನ್ನೊಂದು ಹೇಳ್ತಪ್ಪ ಅಂತಂದ್ರೆ ಈ ವಾಸ್ತವಿಕವಾಗಿ ವಿಚಾರ ಮಾಡ್ಕೊಂಡು ಹೋದ್ರೆ ಅಂತಂದ್ರೆ ಬಿಡವರು ಹೇಳಿದ್ರು ನಮಗೆ ಗಣನೀಯವಾಗಿ ನಾವು ಕಡಿಮೆ ಆಗ್ತಾ ಇದೀವಿ HIV ಕ್ಷೇತ್ರದಲ್ಲಿ ಅಂತಂದ್ರು. ಆದ್ರೆ ವಾಸ್ತವಿಕವಾಗಿ ನೋಡಿಬಿಟ್ಟು ಅಂತಂದ್ರೆ ನಾವು ಯಾವಾಗಪ್ಪ ಅಂತಂದ್ರೆ 2005ರಲ್ಲಿ ನಮ್ದೇನು ಪ್ರಿವೆನ್ಸಿ ರೇಟ್ ಇತ್ತು 1.5 ಇತ್ತು. 1.5 ಪ್ರಿವೆನ್ಸಿ ರೇಟ್ ಇತ್ತು. ಇವಾಗ ಎಷ್ಟಾಗಿದೆಯಪ್ಪ ಅಂತಂದ್ರೆ 0.22. ಯಾವಾಗ ಇತ್ತಪ್ಪ ಅಂತಂದ್ರೆ 2015 ಇಸ್ವಿಯಲ್ಲಿ ಇತ್ತು 0.22. ಅದ್ರೂ 2020ರಿಂದ 25ರಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ತಾ ಇದ್ದೀವಿ ನಾವು HIV ಕ್ಷೇತ್ರದಲ್ಲಿ. ಇವಾಗ ಪ್ರಿವೆನ್ಸಿ ರೇಟ್ ಎಷ್ಟಾಗಿದೆಯಪ್ಪ ಅಂತಂದ್ರೆ 0.57 ಆಗಿದೆ. 0.2 ಇರ್ತಕ್ಕಂಥದ್ದನ್ನ ಹೊರಗೆ ನಾವು ಏರ್ತಾ ಇದ್ದೀವಿ. ನಾವು ಅನ್ಕೊಂತಾ ಇದ್ದೀವಿ HIV ಕ್ಷೇತ್ರದಲ್ಲಿ ನಾವು ನಿರ್ಮೂಲನೆ ಹೊಂದ್ತಾ ಇದ್ದೀವಿ, 0 ಬರ್ತಾ ಇದ್ದೀವಿ. ಆದ್ರೆ ಈ 5 ವರ್ಷದ ಸ್ಟಾಟಿಸ್ಟಿಕ್ಸ್ ಮಾಡಿಬಿಟ್ರೆ ನಾವು ಹೆಚ್ಚಾಗ್ತಾ ಇದ್ದೀವಿ, ಮತ್ತೆ ಏರ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಬಂದಾಗ ಈಗ ನಮ್ಮ ಅಂಚೆ ಸಂಖ್ಯೆಗಳನ್ನ ವಿಚಾರ ಮಾಡಿ ನೋಡಿದಾಗ ನಾವು ಈಗ ಗರ್ಭಿಣಿ ಮಹಿಳೆಯರಲ್ಲಿ ಹೋದ ವರ್ಷ ನಮ್ಗೆ ಯಾವುದೇ HIV ವಸ್ತು ಇರಲಿಲ್ಲ. ಈ ವರ್ಷಕ್ಕೂ 2 HIV ವಸ್ತು ಇರ್ತಾವೆ. ನಾವು ಹೋದ ವರ್ಷದಲ್ಲಿ ಇತಿಹಾಸ ಅಂದ್ಕೊಂಡಾಗ ಅನ್ಮ್ಯಾರಿಡ್ ಕೇಸ್ಗಳ ಸಂಖ್ಯೆಗಳು ಬಹಳ ರೇರ್ ಇರ್ತಿದ್ವು. ಎಲ್ಲೋ ಒಂದು ಮದುವೆ ಆಗಾದ್ರೂ HIV ವಸ್ತುಗಳು ಸಿಗ್ತಾ ಇದ್ವು, ಎಲ್ಲೋ ಒಂದು ಸಿಗ್ತಾ ಇದ್ವು. ವರ್ಷದಲ್ಲಿ ಒಂದು ಸಿಕ್ತು ಅಂದ್ರೆ ಇದು ಏನಪ್ಪ ತಂದೆ ತಾಯಿಯಿಂದ ಬಂದತ್ತೋ ಏನೋ ಅಂತ ನಾವು ತಂದೆ ತಾಯಿ ಕಲಿಸಿ ಮಾಡ್ತಾ ಇದೀವಿ. ತಂದೆ ತಾಯಿಗೆ ಏನಿಲ್ಲ ಅಂದ್ಮೇಲೆ ಈ ಮಗುವಿಗೆ ಬಂದೈತಪ್ಪ, 20 ವರ್ಷದ ಐತಿ ಬಂದೈತಿ ಅಂತ. ಯಾಕಂದ್ರೆ ಒಂದು ಕೇಸ್ ಇತ್ತು ನಮ್ಮಲ್ಲಿ 20 ವರ್ಷ ಆದ್ರೂ ಸಮೇತ ಅವನಿಗೆ ತಾನಾಗಿ ಕಾಯ್ಕೊಂಡಿದ್ದಿಲ್ಲ, ತಂದೆ ತಾಯಿಯಿಂದ ಬಂದಿತ್ತು. ಈ ವರ್ಷ ಆಯ್ತಲ್ಲ